ಬೆಟ್ಟಗೇರಿ ಉದಯ ಪ್ರೌಢಶಾಲೆಯ ಹಾಲ್ ಟಿಕೆಟ್ ವಂಚಿತ ಇಬ್ಬರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಮಡಿಕೇರಿಯ ಸುದರ್ಶನ ಅತಿಥಿ ಗೃಹದಲ್ಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರನ್ನು ಭೇಟಿಯಾಗಿ ಅಳಲು ತೋಡಿಕೊಂಡರು. ಮಕ್ಕಳು ಹಾಗೂ ಪೋಷಕರನ್ನು ಸಮಾಧಾನಪಡಿಸಿದ ಶಾಸಕರು ಕೂಡಲೇ ಸಂಬಂಧಪಟ್ಟವರಿಗೆ ಕರೆ ಮಾಡಿ ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಮಾತನಾಡಿದ ಪೊನ್ನಣ್ಣ, ಇದು ಶಾಲೆಯಿಂದಾದ ನಿರ್ಲಕ್ಷ್ಯ ಎಂದರು. ಸೋಮವಾರ ಪರೀಕ್ಷೆ ಬರೆಯಲು ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಇದ್ದರೂ ಏಪ್ರಿಲ್ ತಿಂಗಳಿನಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಸಿಕ್ಕೇ ಸಿಗುತ್ತದೆ. ಬೇಸರ ಮಾಡಿಕೊಳ್ಳದೆ ಪರೀಕ್ಷೆಗೆ ತಯಾರಾಗುವಂತೆ ಸಲಹೆ ನೀಡಿದರು. ಕೆಲ ಹೊತ್ತಿನ ಬಳಿಕ ಅಧಿಕಾರಿಗಳಿಂದ ಹಾಲ್ ಟಿಕೆಟ್ ತರಿಸಿಕೊಂಡ ಶಾಸಕ ಎಎಸ್ ಪೊನ್ನಣ್ಣ ಇಬ್ಬರು ವಿದ್ಯಾರ್ಥಿಗಳಿಗೆ ವಿತರಿಸಿ ಶುಭ ಹಾರೈಸಿದರು. ಅಂತ ನಾನು ಕೇಳುವಾಗ ಏನಂತ ಗೊತ್ತಿಲ್ಲ, ಅದು ಬೋರ್ಡ್ ಅಂತ ಹೇಳಿ ಬಂದಿದ್ದು, ಅಲ್ಲಿ ಕೋರ್ಟಿಂದ ಬಂದಿದ್ದು. ಇಲ್ಲ, ಏನಾಗಿದೆ ನಿನ್ನೆ ನಾನು ಈಗ ಇರ್ತಾ ಇಲ್ಲ ಫೋನು ಮಾತಾಡ್ತೀನಿ. ನಿನ್ನೆ ನಾನು ಕಮಿಷನರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸು ಮತ್ತು ಅವ್ರ ಮೇಲೆ ಒಬ್ಬರು ಚೇರ್ಮನ್ ಇರ್ತಾರೆ, PUC ಬೋರ್ಡ್ ಚೇರ್ಮನ್, ಬಟ್ ಇವ್ರಿಗೆ ಎಲ್ಲ ಅವರೇ ನೋಡ್ಕೊಳ್ಳೋಂಥ ಇಬ್ಬರು ಮಾತಾಡಿದ್ದೀವಿ. ಇವರು 15 ಹೆಸರುಗಳನ್ನು ಮಾತ್ರ ಸ್ಕೂಲಿಂದ ಕಳಿಸಿದ್ದಾರೆ. ಅವ್ರು ಅಷ್ಟನ್ನು ಪುಷ್ ಮಾಡಿದ್ದಾರೆ ಮೇಲೆ, ಈ ಬಾಕಿ 2 ಬಿಟ್ಟೋಗಿತ್ತು. ಅದಕ್ಕೆ ಬಹುತೇಕ ಇದು ಶಾಲೆಯಿಂದ ನಿರ್ಲಕ್ಷ್ಯದಿಂದನೇ ಆಗಿರೋದು. ಮತ್ತು ಇದನ್ನು 17 ಮಕ್ಕಳು ಇದ್ದಾರೆ ಅಂತೇಳಿ ಗುರುತಿಸ್ಬೇಕಾಗಿತ್ತು ನಮ್ಮ BVO. ಇದು ಕಾಂಬಿನೇಷನ್ ಇವರು ದುರ್ದುಂಡಿದೆ. ಅದಕ್ಕೆ ಈಗ ಅವರೇನು ಹೇಳಿದ್ದಾರೆ, ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡ್ತೀವಿ, ಸೋಮವಾರದಿಂದ ಎಕ್ಸಾಮ್ ಬರೀ ಅಂತ ಪ್ರಯತ್ನ ಮಾಡ್ತೀವಿ, ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಏಪ್ರಿಲ್ 3 ಎಕ್ಸಾಮ್ ಇದೆ ಸರ್. ಏಪ್ರಿಲ್ ಎಕ್ಸಾಮ್ನಲ್ಲಿ ಪೂರ್ಣವಾಗಿ ಬರೆಯೋದಕ್ಕೆ ಅವಕಾಶ ಮಾಡ್ತೀವಿ. ಗೊತ್ತಾಯ್ತಾ? ಏನು ವ್ಯತ್ಯಾಸ ಆಗೋದಿಲ್ಲ ನಿಮಗೆ. ನೀವು ಏಪ್ರಿಲಲ್ಲಿ ಬರೆದ್ರೆ ಪಾಸ್ ಆಗ್ತದೆ, ಆಮೇಲೆ ನೀವು ಕಾಲೇಜ್ಗೆ ಹೋಗ್ಬೇಕು, ನಿಮಗೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಇದು ಬರೆದ್ರೂ ಕೂಡ ಈಗ ಒಂದು ಎಕ್ಸಾಮ್ ಬರ್ದಿಲ್ವಲ್ಲ, ಫೇಲ್ ಅಂತಲೇ ಬರ್ತದೆ, ಫೇಲ್ ಅಂತ ಬರ್ತದೆ. ಏಪ್ರಿಲಲ್ಲಿ ಬರೆದ್ರೆ ಪಾಸ್ ಆಗಿ ಪೂರ್ಣವಾಗಿ ಬರ್ಕೊಂಡು ನೀವೇನು ಬೇಸರ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಮಾರ್ಚ್ ಏಪ್ರಿಲಲ್ಲಿ ಬರುತ್ತೆ. ಅದು ಶಾಲೆಯಿಂದ ಸ್ಕೂಲ್ಗೆ ಹೋಗೋಕ್ಕೆ ಏನು ಅಲ್ಲ, ಕಾಲೇಜ್ ಹೋಗೋಕ್ಕೇನು ವ್ಯತ್ಯಾಸನೂ ಆಗೋದಿಲ್ಲ. ನಿಮ್ಗೇನು ಕಳ್ಕೊಳ್ಳೋದಿಲ್ಲ, ಅದಕ್ಕೆ 3 ಎಕ್ಸಾಮ್ ಮಾಡಿರೋದು, ಕಳ್ಕೊಳ್ಳೋದೇನಿಲ್ಲ. ಸೊ ಈ ಮಾರ್ಚ್ ಬದಲು ಏಪ್ರಿಲ್ ಆಗುತ್ತೆ. ಆದರೂ ಮ್ಯಾಕ್ಸಿಮಮ್ ಸೋಮವಾರ ಬರ್ಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಒಬ್ಬರು ಹೋಗ್ತಾ ಇಲ್ಲ ಅದರಲ್ಲಿ, ಯಾಕಂದರೆ ಒಂದು ಬರ್ದಿಲ್ಲ ಅಂತ ಹೇಳಿದ್ಮೇಲೆ ಫೇಲೇ ಬರ್ತದಲ್ಲ, ಯಾಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವ್ರು ಡೈರೆಕ್ಟ್. ಅದಕ್ಕೆ ಅವ್ರ ಹತ್ರ ಇನ್ನೊಂದು ಸತಿ ಮಾತಾಡಿ ಪ್ರಯತ್ನ ಮಾಡ್ತೀನಿ ಮ್ಯಾಕ್ಸಿಮಮ್. ಇವರು ಇಲ್ಲಿಂದ ಕಳಿಸ್ಬೇಕು ಆ್ಯಕ್ಚುಲಿ, ಸ್ಕೂಲಿಂದ ಮತ್ತೆ ಈ 2 ಹೆಸರನ್ನ ಮಾಡಿರೋದನ್ನು ವಾಪಸ್ ಕಳಿಸಿ ಈಗ ಮತ್ತೆ ಅಲ್ಲಿ ಕಳಿಸ್ಬೇಕು. ಸೊ ಅದನ್ನು ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಸರ್ ಈಗಾಗಲೇ 1 ಪರೀಕ್ಷೆ ಮುಗಿದಿದ್ದು ಮುಂದಿನ 5 ಪರೀಕ್ಷೆ ಬರೆದರೂ ಫೇಲ್ ಎಂದು ಫಲಿತಾಂಶ ಬರಲಿದೆ. ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ಪರೀಕ್ಷೆ ಬರೆಯುವುದು ಉತ್ತಮ ಎಂದು ಶಾಸಕ ಪೊನ್ನಣ್ಣ ಹೇಳಿದರು. ವರ್ಷಪೂರ್ತಿ ಓದಿ ಕೊನೆ ಕ್ಷಣದಲ್ಲಿ ಹಾಲ್ ಟಿಕೆಟ್ ಸಿಗದೆ ಗಾಬರಿಗೊಳಗಾಗಿದ್ದ ಮಕ್ಕಳು ಮತ್ತು ಪೋಷಕರು ಇದೀಗ ಸಮಾಧಾನಗೊಂಡಿದ್ದಾರೆ. ಶಾಸಕರ ಪ್ರಯತ್ನಕ್ಕೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.